ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸಿಇಟಿ ವೇಳೆ ಜನಿವಾರ ತೆಗೆಸಿದ ಆರೋಪ ಕೇಳಿಬಂದಿತ್ತು. ಪರೀಕ್ಷೆ ಬಂದಿದ್ದಂತಹ ವಿದ್ಯಾರ್ಥಿಯ ಜನಿವಾರವನ್ನ ತೆಗೆಸಿದಂತಹ ಆರೋಪ. ಮೊನ್ನೆ ಚಿಕ್ಕಬಳ್ಳಾಪುರದ ನಾಗಾರ್ಜುನ ಕಾಲೇಜಿನಲ್ಲಿ ಈ ರೀತಿಯ ಘಟನೆಯಾಗಿತ್ತು. ಈಗ ಚಿಕ್ಕಬಳ್ಳಾಪುರದ ಸರದಿ ಅನ್ನುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ವಿದ್ಯಾರ್ಥಿ ಸುಪ್ರೀತ್ ಎಂಬಾತನ ಜನಿವಾರವನ್ನ ತೆಗೆಸಿದ್ದಾರೆ ಸಿಬ್ಬಂದಿ. ಮೊದಲ ದಿನ ಪರೀಕ್ಷೆಗೆ ಬಂದಾಗ ಜನಿವಾರವನ್ನ ತೆಗೆಸಿದಂತಹ ಆರೋಪ. ಜನಿವಾರ ಕತ್ತರಿಸಿ ಕಸದ ಬುಟ್ಟಿಗೆ ಎಸೆದಿದ್ದಾರೆ ಎನ್ನುವಂತಹ ಆರೋಪ. ಸಿಬ್ಬಂದಿ ನಡೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿ ಸುಪ್ರೀತ್. 12 ದಿನಗಳ ಹಿಂದಷ್ಟೇ ಸುಪ್ರೀತ್ಗೆ ಉಪನಯನ ಮಾಡಲಾಗಿತ್ತು. ಪೊಲೀಸ್ ಠಾಣೆಗೆ ದೂರನ್ನ ಕೊಡೋದಕ್ಕೆ ವಿದ್ಯಾರ್ಥಿಯ ಪೋಷಕರು ಕೂಡ ಮುಂದಾಗಿದ್ದಾರೆ. ಅಂದ್ರೆ ಜನಿವಾರವನ್ನ ಕತ್ತರಿಸಿ ಕಸದ ಬುಟ್ಟಿಗೆ ಎಸೆದಿದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಚಿಂತಾಮಣಿ ಮೂಲದ ಸುಪ್ರೀತ್ ಅವರಿಗೆ ಅವಮಾನ ಆಗಿದೆ ಎನ್ನುವಂತಹ ಆರೋಪ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸ್ವಕ್ಷೇತ್ರದ ವಿದ್ಯಾರ್ಥಿ. ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಈ ಶಿಕ್ಷಣ ಇಲಾಖೆ ಕ್ರಮಕ್ಕೆ ಪೋಷಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್ಪಿಗೆ ದೂರನ್ನ ಕೊಡೋದಕ್ಕೆ ಅವರ ಪೋಷಕರು ಕೂಡ ಮುಂದಾಗಿದ್ದಾರೆ. ಈ ಬಗ್ಗೆ ಬ್ರಾಹ್ಮಣ ಸಮುದಾಯ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಕೂಡ ಬರೆದಿದೆ. ಅಂದ್ರೆ ಜನಿವಾರ ತೆಗೆಸಿದ ಕಾಲೇಜಿನ ಪರವಾನಗಿ ರದ್ದುಪಡಿಸುವಂತೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಕಾಲೇಜಿಗೆ ಕನಿಷ್ಠ 25 ಲಕ್ಷ ರೂಪಾಯಿ ದಂಡ ಹಾಕುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇಂತಹ ಘಟನೆ ನಡೆಯದಂತೆ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಈ ರೀತಿ ಪತ್ರವನ್ನ ಬರೆಯೋ ಮುಖಾಂತರವಾಗಿ ಮನವಿಯನ್ನ ಮಾಡೋದಕ್ಕೆ ಮುಂದಾಗಿರೋದು. ಅಂದ್ರೆ ಹಲವು ಕಡೆಗಳಲ್ಲಿ ಇಂತಹ ಘಟನೆಗಳು ನಡೆದಿದೆ. ಒಂದ್ ಕಡೆ ಜನಿವಾರನ ತೆಗೆಸೋಂಥದ್ದು, ಅದನ್ನ ಕಸದ ಬುಟ್ಟಿಗೆ ಎಸೆದು ಅಪಮಾನ ಮಾಡಿದಂತಹ ಗಂಭೀರ ಆರೋಪ. ಜೊತೆಗೆ ಇಲ್ಲಿ ಹೆಣ್ಮಕ್ಳಿಗೂ ಕೂಡ ಮೂಗುತಿಗೆ ಆ ಸ್ಟಿಕ್ಕರ್ ಅನ್ನ ಅಂಟಿಸೋದು ಅಥವಾ ಈ ರೀತಿ ಕೆಲವೊಂದು ಘಟನೆಗಳು ನಡೆದಂತಹ ಬಳಿಕ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸಿಬ್ಬಂದಿ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಕಿಡಿಕಾರಿದ್ದಾರೆ. ಮನೋಸ್ಥೈರ್ಯ ಕುಗ್ಗಿಸುವ ಅಮಾನವೀಯ ನಡೆ ಇದು ಅಕ್ಷಮ್ಯ ಅಂತ ಹೇಳಿದ್ದಾರೆ. ಕಾನೂನಿನ ಚೌಕಟ್ಟಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗೇ ಆಗುತ್ತೆ ಎನ್ನುವಂತಹ ಭರವಸೆ ಕೊಟ್ಟಿದ್ದಾರೆ. ದೂರು ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಪೋಷಕರು ಆತಂಕ ಪಡುವಂತಹ ಅಗತ್ಯ ಇಲ್ಲ ಅಂತ ಹೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ಜನಿವಾರ ತೆಗೆಸಿದಂತಹ ಘಟನೆ ಹಲವು ಕಡೆಗಳಲ್ಲಿ ಇಂತಹ ಘಟನೆ ನಡೆದಿದೆ. ಇದರ ವಿರುದ್ಧವಾಗಿ ಹಲವು ಕಡೆಗಳಲ್ಲಿ ಆಕ್ರೋಶ ವ್ಯಕ್ತವಾಯಿತು. ಯಾರೆಲ್ಲ ಈ ರೀತಿ ಮಾಡಿದ್ರು ಅಂತಹವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒತ್ತಾಯ ಕೂಡ ದೊಡ್ಡ ಮಟ್ಟದಲ್ಲೇ ಕೇಳಿಬಂತು. ಹೀಗಾಗಿ ಪೋಷಕರು ಕೂಡ ದೂರು ಕೊಡೋದಕ್ಕೆ ಮುಂದಾಗಿದ್ರು. ಆ ಬಗ್ಗೆ ಸಚಿವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಗಮನಿಸ್ತಾ ಇರೋ ಹಾಗೆ ಪದೇ ಪದೇ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ. ಅವರ ವಿರುದ್ಧವಾಗಿ ಕ್ರಮ ಆಗಬೇಕು ಅನ್ನುವಂತಹ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಸಚಿವರು ಕೂಡ ಮಾತನಾಡಿದ್ದಾರೆ, ಕ್ರಮ ಆಗೇ ಆಗತ್ತೆ ಅಂತ ಹೇಳಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಕೊಡೋದಾದ್ರೆ ವಿನಯ್. ಮಧುನಾಗರಾಜ್, ಕಳೆದ ವರ್ಷವೂ ಕೂಡ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ದಂಗಲ್ ಕೇಳಿ ಬಂದಿತ್ತು. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹೈಕೋರ್ಟ್ ಮೆಟ್ಟಿಲು ಕೂಡ ಏರಿತ್ತು. ಇದಾದ ಬಳಿಕ ಕಳೆದ 4 ತಿಂಗಳ ಹಿಂದೆ ಡಿಸೆಂಬರ್ ವೇಳೆಯಲ್ಲಿ ಹೈಕೋರ್ಟ್ ಕೂಡ ಸೂಚನೆ ಕೊಟ್ಟಿತ್ತು. ಸರ್ಕಾರ ಕೂಡ ಈ ಬಗ್ಗೆ ಒಂದು ಮಹಾಸಭಾಕ್ಕೆ ಪತ್ರವನ್ನು ಬರೆಯುತ್ತೆ. ಈ ಹಿಂದೆ ಆಗಿದಂಥ ಪರೀಕ್ಷೆಯಲ್ಲಿ ಈ ರೀತಿಯ ಘಟನೆ ಆಗಿದೆ, ಆಗಬಾರ್ದಾಗಿತ್ತು, ಅದರ ಒಂದು ತಪ್ಪಿತ ಘಟನೆಯಿಂದ ಆಗಿರುವಂಥದ್ದು. ಹೀಗಾಗಿ ಮುಂದೆ ಇಂತಹ ರೀತಿಯ ಸಂಪ್ರದಾಯಗಳು ಮರುಕಳಿಸುವುದಿಲ್ಲ ಅನ್ನುವಂಥ ಒಂದು ಪತ್ರವನ್ನು ಬರೀತಾರೆ ಮತ್ತು ಮಹಾಸಭಾಕ್ಕೆ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ಆದರೆ ಇದಾದ ಬಳಿಕ 4 ತಿಂಗಳ ಬಳಿಕ ಸಿಇಟಿ ಪರೀಕ್ಷೆಯಲ್ಲಿ ಮೊನ್ನೆ ನಡೆದಂತಹ ಮೊದಲ ದಿನದ ಸಿಇಟಿ ಪರೀಕ್ಷೆಯಲ್ಲಿ ರಾಜಧಾನಿಯ ಕೃಪಾನಿಧಿ ಕಾಲೇಜಲ್ಲಿ 3 ವಿದ್ಯಾರ್ಥಿಗಳಿಗೆ ಈಗ ಜನಿವಾರವನ್ನು ತೆಗೆಸಿರುವಂಥದ್ದು. ಇದಾದ ಬಳಿಕ ಈಗ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಸುಪ್ರೀತ್ ಅನ್ನುವಂಥ ವಿದ್ಯಾರ್ಥಿಗೆ ನಾಗಾರ್ಜುನ ಕಾಲೇಜಲ್ಲಿನ ಪರೀಕ್ಷಾ ಕೇಂದ್ರದ ವೇಳೆ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಯ ವಸ್ತ್ರ ಸಂಹಿತೆ ಪರೀಕ್ಷೆ ವೇಳೆಯಲ್ಲಿ ಜನಿವಾರವನ್ನು ತೆಗೆಸಿ ಕತ್ತರಿಸಿ ಕಸದ ಬುಟ್ಟಿಗೆ ಹಾಕಿದ್ದಾರೆ. ಆ ವಿದ್ಯಾರ್ಥಿಗೆ 12 ದಿನಗಳ ಹಿಂದೆಯಷ್ಟೇ ಉಪನಯನ ಆಗಿತ್ತು. ಸಾಂಪ್ರದಾಯಿಕವಾಗಿ ಉಪನಯನ ಮಾಡಿ ಜನಿವಾರವನ್ನು ಹಾಕಿದ್ರು. ಆದರೆ 12ನೇ ದಿನಕ್ಕೆ ಆ ಜನಿವಾರವನ್ನು ಕತ್ತರಿಸಿ ಕಸದ ಬುಟ್ಟಿಗೆ ಹಾಕಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ವಿದ್ಯಾರ್ಥಿ ಮಾಡ್ತಾ ಇದ್ದಾರೆ. ಇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಕೆಂಗಣಿ ಗುರಿಯಾಗಿದೆ. ಹೀಗಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ನಾವು ಹಿಂದೆ ಕೂಡ ನಿಮ್ಮ ಗಮನಕ್ಕೆ ತಂದಿದ್ವಿ, ಇಂತಹ ಸಂಪ್ರದಾಯ ಆಗಬಾರ್ದು, ಬ್ರಾಹ್ಮಣರ ಮೇಲೆ ಆಗ್ತಿರುವಂತಹ ಅಟ್ರಾಸಿಟಿ ಅನ್ನುವಂಥ ಆರೋಪವನ್ನು ಕೂಡ ಮತ್ತು ವಾಗ್ವಾದವನ್ನು ಕೂಡ ತೀವ್ರ ರೀತಿಯಲ್ಲಿ ಒಂದು ಖಂಡನೀಯ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಕೂಡ ಈಗ ಟ್ವೀಟ್ ಮೂಲಕ ಈ ಒಂದು ಘಟನೆ ಬಗ್ಗೆ ಬೇಸರವನ್ನು ಹೊರಹಾಕಿ
ಹಾಕಿದ್ದಾರೆ. ಜೊತೆಗೆ ಈ ರೀತಿಯಂತಹ ಕೃತ್ಯಗಳು ನಡೀಬಾರದು, ಇದು ಒಂದು ವ್ಯವಸ್ಥಿತವಾಗಿ ಮತ್ತು ವಿದ್ಯಾರ್ಥಿಗಳ ಮೇಲೆ ಆಗ್ತಿರುವಂತಹ ಒಂದು ಒತ್ತಡ ಮತ್ತು ದೌರ್ಜನ್ಯ ಒಂದು ಒತ್ತಾಯಪೂರ್ವಕವಾಗಿ ಅವರ ಮೇಲೆ ಆಗ್ತಿರುವಂತಹ ದಬ್ಬಾಳಿಕೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ. ಸದ್ಯಕ್ಕೆ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಎಸ್ ರಘುನಾಥ್ ಅವರು ಕೂಡ ಈಗ ಟಿವಿ9 ಜೊತೆಗೆ ಮಾತಾಡ್ತಾ ಹೇಳಿದ್ದಾರೆ. ಈ ರೀತಿಯಾಗಿ ಕೃಪಾನಿಧಿ ಕಾಲೇಜಲ್ಲಿ ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಅವರ ಮಾನ್ಯತೆಯನ್ನು ರದ್ದು ಮಾಡಬೇಕು, ಜೊತೆಗೆ ಅವರಿಗೆ ಕನಿಷ್ಠ 25 ಲಕ್ಷದಷ್ಟಾದರೂ ದಂಡವನ್ನ ಹಾಕಬೇಕು. ಯಾಕೆಂದ್ರೆ ಈ ರೀತಿಯಾಗಿ ಪದೇ ಪದೇ ಮುಂದಿನ ದಿನಮಾನಗಳಲ್ಲಿ ನಡೀಬಾರದು. ಜೊತೆಗೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಅಂದ್ರೆ ಈ ರೀತಿಯಂತ ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕು. ಒಂದು ಕಡೆ ನಾವು ಸರ್ಕಾರದ ವಿರುದ್ಧ ಈ ರೀತಿಯಾದಂತಹ ಒತ್ತಾಯ, ಮತ್ತೊಂದು ಕಡೆ ಇದನ್ನ ಮತ್ತೆ ಹೈಕೋರ್ಟ್ ಮೆಟ್ಟಿಲು ಕೂಡ ಇರೋದಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮುಂದಾಗಿದೆ. ಯಾಕಂದ್ರೆ ಕಳೆದ ಬಾರಿಯ ಪ್ರಕರಣ ಕೂಡ ಇನ್ನೂ ಕೋರ್ಟಲ್ಲಿ ಇರೋದ್ರಿಂದ ಈಗ ಆಗಿರುವಂತಹ ಪ್ರಕರಣವನ್ನ ಮತ್ತಷ್ಟು ಮೇಲ್ನೋಟ ತೆಗೆದುಕೊಂಡು ಹೋಗಿ ಹೈಕೋರ್ಟ್ ಅಲ್ಲಿ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಮುಂದಾಗಿರುವಂತದ್ದು. ಮಧು. ಓಕೆ ವಿನಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.